ಇನ್ನು ಸಿದ್ದು ಕೈಗೆ ಬಲ ತುಂಬುತ್ತಾ ಜಾತಿ ಜನಗಣತಿಯ ವರದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗಗಳ ಬಲ ಹೆಚ್ಚಳ ಆಯ್ತಾ? ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ವರದಿ ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರಬಲ ಸಮುದಾಯಗಳ ವಿರೋಧದ ನಡುವೆಯೂ ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಅಹಿಂದ ವರ್ಗಗಳ ಒತ್ತಡಕ್ಕೆ ಮಣಿದು ವರದಿ ಸ್ವೀಕರಿಸಿದ್ರ ಸಿಎಂ. ವರದಿಯನ್ನ ಸ್ವೀಕರಿಸಿ ಅಹಿಂದ ಮತವನ್ನ ಗಟ್ಟಿಗೊಳಿಸಿಕೊಂಡ್ರ ಸಿದ್ದು. ಇದು ಒಂದು ಲೆಕ್ಕಾಚಾರ. ಒಂದ್ ಕಡೆ ಎರಡು ಪ್ರಬಲ ಸಮುದಾಯಗಳು ಅದನ್ನು ವಿರೋಧಿಸ್ತಾ ಇದ್ರೆ, ಮತ್ತೊಂದು ಕಡೆ ಅಹಿಂದ ವರ್ಗಗಳ ಒತ್ತಡಕ್ಕೆ ಮಣಿದು ಅಹಿಂದ ವರ್ಗಗಳ ಮತಗಳನ್ನು ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ, ಅದನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಸ್ವೀಕಾರ ಮಾಡಿದ್ರ ಅಂತ. ಅದು ಮುಖ್ಯಮಂತ್ರಿಗಳಿಗೆ ಬಲ ತಂದು ಕೊಟ್ಟಿದೆಯಾ? ಈ ಲೆಕ್ಕಾಚಾರದಲ್ಲೇನಾದ್ರೂ ಸಿಎಂ ಸಿದ್ದರಾಮಯ್ಯ ಈ ವರದಿಯನ್ನು ಸ್ವೀಕಾರ ಮಾಡಿದ್ರ ಅಂತ. ಅಹಿಂದ ವರ್ಗಗಳು ಸಮಾವೇಶಗಳು ನಡೆಸಿದಾಗ ವೇದಿಕೆ ಮೇಲೂ ಕೂಡ ಇದೇ ಪ್ರಶ್ನೆನ ಸಿದ್ದರಾಮಯ್ಯನವರಿಗೆ ಕೇಳಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ದೊಡ್ಡದೊಂದು ಸಮಾವೇಶ ಮಾಡಿದಾಗ ಅದೇ ವೇದಿಕೆ ಮೇಲೆ ಮೊದಲ ಬಾರಿಗೆ ಅವರು ಘೋಷಣೆ ಮಾಡಿದ್ದು, ನಾನು ಈ ವರದಿಯನ್ನು ಸ್ವೀಕಾರ ಮಾಡ್ತೀನಿ. ವರದಿಯಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ, ಆಗಲೇ ಅದು ವೈಜ್ಞಾನಿಕ ಅಲ್ಲ, ಅಂಕಿಅಂಶಗಳು ಸರಿ ಇಲ್ಲ, ಇದು ಪ್ರಾಪರ್ ಆಗಿ ಸೆನ್ಸಸ್ ಆಗಿಲ್ಲ ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ವರದಿ ಸ್ವೀಕಾರ ಮಾಡಬೇಕು, ಅದಾದಮೇಲೆ ವರದಿ ಮೇಲೆ ಚರ್ಚೆ ಮಾಡಬೇಕು. ನಾನು ವರದಿ ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಆ ಮೂಲಕ ಅಹಿಂದ ವರ್ಗಗಳ ಪರವಾಗಿ ನಾನಿದ್ದೀನಿ ಅನ್ನೋ ಮೆಸೇಜ್ ಪಾಸ್ ಮಾಡಿ ಮುಂಬರೋ ಲೋಕಸಮರಕ್ಕೆ ಅಹಿಂದ ಮತ ಬ್ಯಾಂಕನ್ನು ಇನ್ನಷ್ಟು ಗಟ್ಟಿಪಡಿಸ್ಕೊಳ್ಳುವಂಥ ಲೆಕ್ಕಾಚಾರ. ವರದಿ ಸ್ವೀಕರಿಸೋದಕ್ಕೆ ಹಿಂದೇಟು ಹಾಕಬಾರ್ದು ಅಂತೇಳಿ ಅಹಿಂದ ವರ್ಗಗಳು ಪಟ್ಟು ಹಿಡಿದಿದ್ವು. ಪ್ರಬಲ ಸಮುದಾಯಗಳಿಗೆ ಸಿಎಂ ಸಿದ್ದರಾಮಯ್ಯ ಮಣೆ ಹಾಕಿಲ್ಲ. ಎಷ್ಟೇ ಒತ್ತಾಯ ಇದ್ರೂ ಕೂಡ ಅಹಿಂದ ಸಮುದಾಯದ ಒತ್ತಡಕ್ಕೆ ಮಣಿದಿದ್ದಾರೆ. ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಿಗಿಂತ ಅಹಿಂದ ಜನಸಂಖ್ಯೆ ಹೆಚ್ಚಿದೆ. ರಾಜ್ಯದ 5.98 ಕೋಟಿ ಜನಸಂಖ್ಯೆಯಲ್ಲಿ ಅಹಿಂದ ಪ್ರಾಬಲ್ಯ ಅಧಿಕವಾಗಿರೋದು. ಒಟ್ಟಾರೆ ರಾಜ್ಯದಲ್ಲಿ 3.96 ಕೋಟಿ ಜನಸಂಖ್ಯೆ ಈ ಅಹಿಂದ ವರ್ಗಕ್ಕೆ ಸೇರುತ್ತೆ. ಈ ವರದಿಯನ್ನು ಮುಂದಿಟ್ಕೊಂಡು ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಲೋಕ ಚುನಾವಣೆಗೆ ಅಹಿಂದ ಮತಗಳನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ತಂತ್ರ ಈ ವರದಿಯನ್ನು ಸ್ವೀಕಾರ ಮಾಡಿರೋದ್ರ ಹಿಂದೆ ಇರೋದು. ಹಾಗೆ ಒತ್ತಡ ಕೂಡ ಕೇಳಿ ಬಂದಿತ್ತು ಅಹಿಂದ ವರ್ಗಗಳಿಂದ, ಯಾವುದೇ ಕಾರಣಕ್ಕೂ ಮೀನಾಮೇಷ ಎಣಿಸಬೇಡಿ, ಹಿಂದೇಟು ಹಾಕಬೇಡಿ, ವರದಿಯನ್ನು ಸ್ವೀಕಾರ ಮಾಡಿ ಅಂತ. ಅದೇ ಪ್ರಕಾರವಾಗಿ ಸಿಎಂ ವರದಿ ಸ್ವೀಕಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.